ತೆಲಂಗಾಣದಲ್ಲಿ ನಡೆದ ಭೀಕರ ಅಪಘಾತದಲ್ಲಿ ಬೀದರ್ ಮೂಲದ 6 ಮಂದಿ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಈಶ್ವರ್ ಖಂಡ್ರೆ ಇಂದು ಬೀದರ್ ತಾಲೂಕಿನ ರಾಜಗಿರ ಗ್ರಾಮಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. 6 ಮಂದಿಯ ಪಾರ್ಥಿವ ಶರೀರಗಳಿಗೆ ಅಂತಿಮ ನಮನ ಸಲ್ಲಿಸಿದ ಸಚಿವ ಖಂಡ್ರೆ, ದುಃಖ ಪಡಬೇಡಿ, ಸರ್ಕಾರದಿಂದ ಅಗತ್ಯ ಸಹಾಯ ಮಾಡಿಸುತ್ತೇನೆ, ನಿಮ್ಮ ಜೊತೆ ಸರ್ಕಾರವಿದೆ, ಎದೆಗುಂದಬೇಡಿ ಎಂದು ಕುಟುಂಬಸ್ಥರಿಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಈ ವೇಳೆ ಮೃತ ದೇವದಾಸ್ ಅವರ ಪತ್ನಿ ಚಂದ್ರಕಲಾ ಅಪಘಾತದ ಬಗ್ಗೆ ಸಚಿವರ ಮುಂದೆ ನೋವು ತೋಡಿಕೊಂಡರು. ನಮ್ಮದೇನು ತಪ್ಪಿಲ್ಲ ಸರ್, ಲಾರಿ ಚಾಲಕನದೇ ತಪ್ಪು ಎಂದು ಕುಟುಂಬಸ್ಥರು ಕಣ್ಣೀರಿಟ್ಟರು. ಕುಟುಂಬಸ್ಥರ ಅಳಲು ಕೇಳಿ ಸ್ಥಳದಲ್ಲೇ ಸಚಿವ ಖಂಡ್ರೆ ಸಾಂತ್ವನ ಹೇಳಿದರು. ಈ ವೇಳೆ ಅಳಲು ತೋಡಿಕೊಳ್ಳುತ್ತಿದ್ದ ಯುವತಿಯೊಬ್ಬರು ಕುಸಿದು ಬಿದ್ದಿದ್ದು ಸಚಿವರಿಗೆ ಧೈರ್ಯ ತುಂಬಿ ನಿಮ್ಮ ಜೊತೆ ನಾವಿರ್ತೇವೆ, ಭಯಪಡಬೇಡಿ ಎಂದು ಅಭಯ ನೀಡಿದರು. ಅಪಘಾತದಲ್ಲಿ ಮೃತಪಟ್ಟವರನ್ನು ದೇವಿದಾಸ್, ಕವಿತಾ, ರೇಖಾ, ನಿಖಿತಾ, ರೇಷ್ಮಾ ಹಾಗೂ ಜಗದೇವಿ ಎಂದು ಗುರುತಿಸಲಾಗಿದೆ. ಸದ್ಯ ಅವರು ಮೃತದೇಹಗಳನ್ನು ಕುಟುಂಬಸ್ಥರು ಪ್ರತ್ಯೇಕವಾಗಿ ತಮ್ಮ ಮನೆಗಳಿಗೆ ಕೊಂಡೊಯ್ದಿದ್ದು ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆ ನಡೆಸಿದ್ದಾರೆ.